ಮಂಪರು ಪರೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಮಂಪರು ಪರೀಕ್ಷೆ ಅನ್ನೋ ಶಬ್ದ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದ ಸೌರಭ್ ರಸ್ತೋಗಿಯನ್ನು HR ಮ್ಯಾನೇಜರ್ ಕೊಲೆ ಪ್ರಕರಣದಲ್ಲಿ ಸೌರಭ್ ರಸ್ತೋಗಿ ಪತ್ನಿಯನ್ನು ಮಂಪರು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಪೊಲೀಸರು ತಯಾರಾಗಿದ್ದಾರೆ. ಹಂತಕ ಈ ಒಂದು ಕೊಲೆಯಲ್ಲಿ ಪತ್ನಿಯ ಕೈವಾಡ ಇತ್ತು ಅಂತ ಹೇಳಿದ್ರೆ ನನ್ನ ಯಾವ ಕೈವಾಡವೂ ಇರಲಿಲ್ಲ ಅಂತ ಪತ್ನಿ ವಾದಿಸ್ತಾ ಇದ್ದಾರೆ. ಒಂದು ಸ್ಪಷ್ಟ ಚಿತ್ರಣವನ್ನು ಪಡೆದುಕೊಳ್ಳೋದಕ್ಕೆ ಪೊಲೀಸರು ಮಂಪರು ಪರೀಕ್ಷೆಯನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಮಂಪರು ಪರೀಕ್ಷೆ ಎಷ್ಟರ ಮಟ್ಟಿಗೆ ಪ್ರಮುಖ ಪಾತ್ರ ವಹಿಸುತ್ತೆ? ಅಷ್ಟಕ್ಕೂ ಮಂಪರು ಪರೀಕ್ಷೆ ಅಂದರೆ ಪಾಲಿಗ್ರಾಫಿ ಅಂದರೆ ಸುಳ್ಳು ಪತ್ತೆ ಯಂತ್ರ ಇದೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಇಷ್ಟೆಲ್ಲ ಆಗಿ ಮಂಪರು ಪರೀಕ್ಷೆ ನಡೆಸಿ ಆ ಒಂದು ಪರೀಕ್ಷೆಯಲ್ಲಿ ಆರೋಪಿ ಹೇಳುವಂಥ ವಿಷಯಗಳು ಎಷ್ಟರ ಮಟ್ಟಿಗೆ ನ್ಯಾಯಾಲಯದಲ್ಲಿ ಸಾಕ್ಷಿಯ ಬೆಲೆಯನ್ನು ಪಡೆದುಕೊಳ್ಳುತ್ತವೆ? ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇಬ್ಬರು ಗಣ್ಯ ಅತಿಥಿಗಳ ಜೊತೆ ನಾವಿವತ್ತು ಚರ್ಚೆಯನ್ನು ನಡೆಸ್ತಾ ಇದ್ದೀವಿ. ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ಸಲ ಸೌರಭ್ ರಸ್ತೋಗಿ ಕೊಲೆ ಪ್ರಕರಣ ಏನು, ಇದರಲ್ಲಿ ಮಂಪರು ಪರೀಕ್ಷೆಯ ನಿರ್ಧಾರಕ್ಕೆ ಪೊಲೀಸರು ಯಾಕೆ ಬಂದರು ಅನ್ನೋದನ್ನು ನೋಡಿಕೊಂಡು ಬನ್ನಿ. ಬೆಂಗಳೂರಿನ HSR ಲೇಔಟ್ನಲ್ಲಿ ಕಳೆದ 1 ತಿಂಗಳ ಹಿಂದೆ ನಡೆದಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ರಸ್ತೋಗಿ ಕೊಲೆ ಪ್ರಕರಣ ಮತ್ತೆ ಸಂಚಲನ ಉಂಟು ಮಾಡಿದೆ. ಜೂನ್ 14ರಂದು HSR ಲೇಔಟ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಂಜಿನಿಯರ್ ಸೌರಭ್ ರಸ್ತೋಗಿ ಬರ್ಬರವಾಗಿ ಕೊಲೆಯಾಗಿದ್ರು. ಪ್ರಕರಣ ಭೇದಿಸಲು ಹೊರಟಿದ್ದ HSR ಲೇಔಟ್ ಪೊಲೀಸರು ಕೊಲೆ ನಡೆದ ಬಳಿಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅಂಕಿಶ ಪ್ರಿಯಕರ ರಿಶ್ವಿನ್ ಎಂಬಾತನನ್ನ ಬಂಧಿಸಿದ್ರು. ಆದ್ರೆ ಈ ಕೊಲೆಯ ಹಿಂದೆ ಮತ್ತೊಬ್ಬರ ಕೈವಾಡವಿರುವುದು ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟಗೊಂಡಿತ್ತು. ಬಂಧನಕ್ಕೊಳಪಟ್ಟ ಆರೋಪಿಯು ಸೌರಭ್ ಕೊಲೆಯಲ್ಲಿ ಅಂಕಿಶ ಪಾತ್ರದ ಬಗ್ಗೆ ಅಸ್ಪಷ್ಟ ಹೇಳಿಕೆ ಕೊಟ್ಟಿದ್ದ. ಜೊತೆಗೆ ಅಂಕಿಶ ಕೂಡ ತನಿಖೆ ವೇಳೆ ಪತಿಯ ಕೊಲೆಯಲ್ಲಿ ತನ್ನ ಕೈವಾಡದ ಬಗ್ಗೆ ಸಂಶಯಾಸ್ಪದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ಳು. ಈ ಹಿನ್ನೆಲೆಯಲ್ಲಿ ಅಂಕಿಶಾಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಲು ಪೊಲೀಸರು ಮುಂದಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಅನುಮತಿ ಪಡೆದು ಗುಜರಾತ್ನ ಅಹಮದಾಬಾದ್ನಲ್ಲಿ ಮಂಪರು ಪರೀಕ್ಷೆ ನಡೆಸಲು ಸಜ್ಜಾಗಿದ್ದಾರೆ. ಆಗಸ್ಟ್ ಮೊದಲ ವಾರದಲ್ಲಿ ಅಂಕಿಶಾಳನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಲಾಗುವುದು. ಯಶವಂತಪುರದಲ್ಲಿ ನಡೆದಿದ್ದ ಪಾದ್ರಿ ಕೊಲೆ ಪ್ರಕರಣದಲ್ಲೂ ಇದೇ ರೀತಿ 3 ಸಂಶಯಾಸ್ಪದ ವ್ಯಕ್ತಿಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆ ಮೂಲಕ 1 ವರ್ಷದಿಂದ ನಿಗೂಢವಾಗಿದ್ದ ಚರ್ಚ್ ಫಾದರ್ ಕೊಲೆ ಪ್ರಕರಣ ಆರೋಪಿಗಳ ಬಂಧನದೊಂದಿಗೆ ಅಂತ್ಯಗೊಂಡಿತ್ತು. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಸೌರಭ್ ರಸ್ತೋಗಿ ಮರ್ಡರ್ ಕೇಸ್ನಲ್ಲಿ ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಷಯ. ಆದರೆ ಮಂಪರು ಪರೀಕ್ಷೆ ಅಂದರೆ ಇಷ್ಟೇ ಅಲ್ಲ, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಮಂಪರು ಪರೀಕ್ಷೆಯನ್ನು ಒಬ್ಬ ಆರೋಪಿಯ ಮೇಲೆ ಮಾಡಬೇಕೋ ಮಾಡಬಾರ್ದು ಅನ್ನುವಂಥ ವಿಷಯದಲ್ಲಿ ದೊಡ್ಡ ಚರ್ಚೆಗಳು ಇದುವರೆಗೂ ನಡೆದಿರುವಂಥದ್ದು ಮತ್ತು ಮಂಪರು ಪರೀಕ್ಷೆಯಲ್ಲಿ ಆರೋಪಿ ಬಾಯಿಬಿಟ್ಟ ವಿಷಯಗಳನ್ನು ಆತನ ವಿರುದ್ಧ ಆರೋಪ ಸಾಬೀತುಪಡಿಸೋದಕ್ಕೆ ಎಷ್ಟರ ಮಟ್ಟಿಗೆ ಬಳಸಬೇಕು ಅನ್ನುವಂಥ ವಿಷಯದಲ್ಲೂ ಕೂಡ ವಾದ ವಿವಾದಗಳು ನಡೆದಿರುವಂಥದ್ದು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಜನ ಗಣ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಹಿರಿಯ ವಕೀಲರಾದಂಥ ಶಂಕರಪ್ಪನವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿವೃತ್ತ ACP ಲೋಕೇಶ್ವರ್ ಅವರಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಶಂಕರಪ್ಪನವರಿಂದಾನೇ ನಾನು ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಸೌರಭ್ ರಸ್ತೋಗಿ ಮರ್ಡರ್ ಕೇಸ್ನಲ್ಲಿ ಮಂಪರು ಪರೀಕ್ಷೆ ಒಂದು ತನಿಖೆಗೆ ಹೊಸ ದಿಕ್ಕನ್ನು ಕೊಡೋದಕ್ಕೆ ಈ ಮಂಪರು ಪರೀಕ್ಷೆ ಎಷ್ಟರ ಮಟ್ಟಿಗೆ ಸಹಾಯಕ ಆಗಬಹುದು ಅಂತಿರ್ತಾವೆ? ಮೊದಲಿಗೆ ಒಂದು ವಿಚಾರವನ್ನು ಹೇಳ್ತೇನೆ. ಈ ಮಂಪರು ಪರೀಕ್ಷೆ ಇಟ್ ಕೆನಾಟ್ ಬಿ ಇಟ್ಸ್ ನಾಟ್ ಎನ್ ಎವಿಡೆಂಟ್ರಿ ವ್ಯಾಲ್ಯೂ. ಇದಕ್ಕೆ ಸಾಕ್ಷಿ ಅಂತ ಯಾವುದೇ ಬೆಲೆ ಇಲ್ಲ. ಯಾಕಂದರೆ ಇದು ತನಿಖೆಗೆ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನು ತನಿಖೆ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನ ಕಲೆ ಹಾಕಲಿಕ್ಕೆ ಒಂದು
ದಾರಿ ಅಂತ ಹೇಳ್ಬಿಟ್ಟು ಪೊಲೀಸರು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಾನ ಇದು. ಬಟ್ ಇದು ಇತಿಹಾಸಕ್ಕೆ ಒಂದು ಬರ್ತೀನಿ ನಾನು, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಚಾರ. ಸೊ ತಾವು ಹೇಳೋ ಪ್ರಕಾರ ಮಂಪರು ಪರೀಕ್ಷೆ ಮಾಡಿ ಆ ಸಿಡಿನ ತಗೊಂಡೋಗಿ ಜಡ್ಜಿಗೆ ತೋರಿಸಿ ನೋಡಿ ಇಲ್ಲಿ ಮಂಪರು ಪರೀಕ್ಷೆಯಲ್ಲಿ ಕೊಲೆ ಮಾಡಿರೋದನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕನ್ವಿನ್ಸ್ ಆಗಿ that cannot be accepted. There is no evidentiary value for that. ಅದಕ್ಕೆ ಉಪಯೋಗನೇ ಇಲ್ಲ. ಇದಕ್ಕೆ ಇತಿಹಾಸ ಎನ್ನುವುದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ. ಎಸ್ ಸುಮಾರು ಇದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಸಹ ಇದನ್ನ ಬ್ಲಾಕ್ ಮ್ಯಾಜಿಕ್ ಅಂತ ಕರಿತಾ ಇದ್ರು ನೋಡಿ. ಬ್ಲಾಕ್ ಮ್ಯಾಜಿಕ್, ಎಸ್. ಅದರ ವೈಜ್ಞಾನಿಕ ಹಂತ ನಾವೇನಂತ ಕರಿತೀವಿ ಅಂದರೆ ಇದು ಮಾಡ್ತೀವಿ, ಏನೋ ವಾಟ್ ವಿ ಕಾಲ್ಡ್ ಇನ್ನೊಂದು ಹಂತ ಬರ್ತದೆ ವೈಜ್ಞಾನಿಕ ಹಂತ ಅಂತ. ಇದು ಮೂರನೇ ಹಂತ. ಯಾವುದು ಇದು ನಾರ್ಕೋನಲ್ ಟೆಸ್ಟ್ ಅಂತಿದೆಯಲ್ಲ, ಇದು ವೈಜ್ಞಾನಿಕ ಇತ್ತೀಚಿನ ದಿನಗಳಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಹಂತ. ಇದು ಯಾರು ಇದಕ್ಕೆ ಹುಳ ಬಿಟ್ಟರು ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ಸಹ. ಎಕ್ಸ್ಟ್ರೀಮ್ಲಿ ಸಾರಿ. 1973ರಲ್ಲಿ ಸುಮಾರು 162 ಕಂಟ್ರಿಗಳು, ಪ್ರಪಂಚದ ಅಂತಾರಾಷ್ಟ್ರೀಯ ಮಟ್ಟದ ವೈಜ್ಞಾನಿಕ ಎಲ್ಲ ದೇಶಗಳನ್ನು ಸಹ ವೈಜ್ಞಾನಿಕ ಮಂಡಳಿಯವರೆಲ್ಲ ವಿಜ್ಞಾನದ ಮಂಡಳಿಯವರನ್ನೆಲ್ಲ ಕರೆದು ಇನ್ವೈಟ್ ಮಾಡಿ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಬಗ್ಗೆ ಅವಶ್ಯಕತೆ ಇದೆಯಾ ಇಲ್ವಾ, ಅಥವಾ ಅದರ ಉಪಯೋಗ ಬರುತ್ತಾ ಅಥವಾ ಇಲ್ವಾ ಅಂತಕ್ಕಂಥ ಚರ್ಚೆ ಮಾಡಿದಾಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಿದಾಗ ಬೆಲ್ಜಿಯಮಲ್ಲಿ ಸುಮಾರು 118 ಕಂಟ್ರಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ವು. 162ರಲ್ಲಿ 118 ಇದನ್ನು ವಿರೋಧ ವ್ಯಕ್ತಪಡಿಸಿದ್ವು. ಇದು ಅವಶ್ಯಕತೆ ಇಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಮತ್ತು ಅವನ ವಿರುದ್ಧವಾಗಿ ಆತನೇ ಸಾಕ್ಷಿಗಳನ್ನು ಕ್ರೋಢೀಕರಿಸ್ಕೊಂತಕ್ಕಂಥದ್ದು ಅದು ಸಂವಿಧಾನ ಬಾಹಿರವಾಗ್ತದೆ. ಅದು ನಮ್ಮ ಸಂವಿಧಾನದ ಬಾಹಿರವಾಗ್ತದೆ. ಮತ್ತು ಜೊತೆಗೆ ನಮ್ಮ ದೇಶನೂ ಸಹ ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡೋದು ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು. ಈ ಪ್ರಪಂಚದಲ್ಲಿ ಇರತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯ ಆತನ ವಿರುದ್ಧ ಸಾಕ್ಷಿಗಳನ್ನು ಕ್ರೋಢೀಕರಿಸ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ತನಿಖಾ ವಿಧಾನ ಇದೆಯಲ್ಲ, ಅದು ಖಂಡಿತವಾಗ್ಲೂ ಸಹ ಬಹಳ ಕೆಟ್ಟ ಪರಿಣಾಮ ಬೀರ್ತದೆ ಮತ್ತು ಕೆಟ್ಟ ಸಂಪ್ರದಾಯನೂ ಸಹ. ಒನ್ ಕ್ಯಾನಾಟ್ ಗಿವ್ ಎವಿಡೆನ್ಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್, ಅಗೇನ್ಸ್ಟ್ ಹಿಸ್ ಓನ್ ಅನ್ನುವಂಥ ಒಂದು ಸಾಕ್ಷಿ ಇದೆಯಲ್ಲ, ನಮ್ಮ ಸಂವಿಧಾನವೂ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಕೊಡೋದಿಲ್ಲ. ಇಟ್ಸ್ ಎ ಪರ್ಸನಲ್ ಲಿಬರ್ಟಿಗೆ, ಲೈಫ್ಗೆ ಪರ್ಸನಲ್ ಲೈಫ್ ಲಿಬರ್ಟಿಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆ. ಜೊತೆಗೆ ಸೆಕ್ಷನ್ 29 and 26 ಇದನ್ನು ಸಹ ಇದ್ರ ಯಾವುದೇ ಕಾರಣಕ್ಕೂ ಸಹ ಇದು ಎವಿಡೆನ್ಸ್ ಆ್ಯಕ್ಟಲ್ಲಿ ಇದನ್ನು ಒಪ್ಪೋದಿಲ್ಲ. ಸೊ ಹೀಗಾಗಿ ಅನೇಕ ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅಂದರೆ ನನ್ನ ತಪ್ಪಾಗಲಾರದು. ನನ್ನ ಜೀವನದಲ್ಲಿ ಕಾನೂನು ಬಾಹಿರ ಅಂತಿರ್ತೀವಿ. ಇದು ಅನೇಕ ಪರೀಕ್ಷೆನೇ ಕಾನೂನು ಬಾಹಿರ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ಮಾತನ್ನು ಹೇಳ್ತೀನಿ. ಇದಕ್ಕೆ ವಿಶೇಷವಾಗಿ ನಾನು ತೆಲುಗಿ ಕೇಸಲ್ಲಿ ಮೊದಲ ಬಾರಿಗೆ ಇದರ ವಿಚಾರ ಬಂದಿತ್ತು. ತೆಲುಗಿ ಕೇಸಲ್ಲಿ ಬಂಪರ್ ಪರೀಕ್ಷೆ ಮಾಡುವಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅಂತಕ್ಕಂಥ ಒಂದು ಆ ಪ್ರೊಸೀಡಿಂಗ್ಸ್ಗೆ ಸ್ಟೇ ಕೊಡು ಜಸ್ಟಿಸ್ ಕಬ್ಬಿನ್ ಅವರು. ಇದೇ ರೀತಿಯಲ್ಲಿ ಹೈಪಾಯಿಂಟ್ ಕೇಸಲ್ಲಿ ಒಂದು ಕೇಸಲ್ಲಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ತನಿಖೆಯನ್ನು ಮಾಡಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದರು. ಅಂತಿಮವಾಗಿ ಆ ಕೇಸಲ್ಲಿ ಸ್ಟಿಚಸ್ಸನ್ನು ಪಾಸ್ ಮಾಡಿದ್ದನ್ನು ನಾವು ಕಾಣ್ತೀವಿ. ಸೊ ಹೀಗಾಗಿ ಅನೇಕ ಕೇಸ್ಗಳಲ್ಲಿ ಅಂತಿಮವಾಗಿ ಈ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ ಕೇಸ್ಗಳಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕ್ರೋಢೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿನ ಸೆಮಿ ಕಾನ್ಸಿಯಸ್ ಅಲ್ಲಿ ಇರ್ತಕ್ಕಂಥದ್ದು, ಸೆಮಿ ಕಾನ್ಸಿಯಸ್ ಅಲ್ಲಿ ಫೋರ್ಸ್ ಮತ್ತು ಒತ್ತಾಯಪೂರ್ವಕವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆಯುವಂಥ ಒಂದು ಪ್ರಕ್ರಿಯೆ ಖಂಡಿತವಾಗ್ಲೂ ಸಹ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಪದ್ಧತಿ ಅಂತಕ್ಕಂಥ ಅನೇಕ ಕೇಸ್ಗಳಲ್ಲಿ ಅನೇಕ ತೀರ್ಮಾನಗಳನ್ನು ಕಂಡಿದ್ದಾರೆ. ಬಟ್ ಆದ್ರೂ ಸಹ ಸುಪ್ರೀಂ ಕೋರ್ಟ್ ಅವರು ಕೆಲವು ಸಂದರ್ಭಗಳಲ್ಲಿ ನೀವು ಬಳಕೆ ಮಾಡೋದಕ್ಕೆ ವಾಲಂಟಿಯರ್ ಬಂದಂಥ ಸಂದರ್ಭದಲ್ಲಿ ಬಳಕೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾರೆ. ಸ್ವತಃ ಖುದ್ದಾಗಿ ಮಂಪರು ಪರೀಕ್ಷೆ ಲೋಕೇಶ್ವರ್ ಸರ್, ಮುಂಚೆ ನಾವು ಹಳೆ ಕಾದಂಬರಿಗಳನ್ನು ಓದ್ತಾ ಇದ್ವಿ. ಪೊಲೀಸರು ಕಳ್ಳರಿಗೆ ಕುಡಿಸಿ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ರು ಅನ್ನೋದನ್ನ ಬಾಯಿ ಬಿಡಿಸುವಂಥದ್ದು, ಅದರ ಪರಿಷ್ಕೃತ ರೂಪ ಅಂತ ಅನ್ಸುತ್ತೆ ಇದು. ಇಲ್ಲ, ನೀವು ಆ ಪಾಯಿಂಟಲ್ಲೂ ಕರೆಕ್ಟೇ. ಒಂದು ಅಷ್ಟು ವಿಚಾರ ಬಂದಾಗ ಹಿಂದೆ ಆ ಕಳ್ಳರಿಗೆ ಏನು ಇಷ್ಟ ಅನ್ನೋದನ್ನು ನೋಡಿ ಕುಡಿಯೋದಿರ್ಬೋದು, ತಿನ್ನೋದಿರ್ಬೋದು, ಬೀಡಿ ಸಿಗರೇಟು ಸೇದೋದು ಇಂಥದ್ದು ಅವ್ರಿಗೇನು ಚಟ ಜಾಸ್ತಿ ಇರುತ್ತೆ ಅದನ್ನು ಅವ್ರಿಗೆ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಸ್ಗಳು ಅವ್ನಿಗೆ ಕಾನ್ಫಿಡೆನ್ಸ್ ತಗೊಳೋದಕ್ಕೆ ಅವನ್ನೆಲ್ಲ ಕೊಡಿಸೋದು, ಅವನಿಗೆ ಕೊಡಿಸಿ ಅವನನ್ನು ಅವ್ರ ಕಾನ್ಫಿಡೆನ್ಸ್ ತಗೊಂಡು ನಿನ್ಗೇನು ತೊಂದರೆ ಮಾಡಲ್ಲ, ನಿಮ್ಗೆ ಆ ಕೇಸಲ್ಲಿ ತೊಂದರೆ ಮಾಡ್ದಂಗೆ ನೋಡ್ಕೊಂಡು ಇದ್ರಲ್ಲಿ ತೊಂದರೆ ಮಾಡೋದು ನೋಡ್ತೀನಿ ಅಂತ ಅವ್ನು ಒಂದು ಕಾನ್ಫಿಡೆನ್ಸ್ ಕೊಡೋಕ್ಕೋಸ್ಕರ ಈ ಬೀಡಿ ಕೊಡೋದು, ಒಂದಷ್ಟು ಕುಡಿಯೋಕ್ಕೆ ಕೊಡೋದು, ಅವ್ನು ಕೇಳಿದ ಫುಡ್ಡೇ ನಾನ್ ವೆಜ್ಜು ಯಾವುದನ್ನ ಅದನ್ನು ತಂದು ಕೊಡೋದು, ಅವನಿಗೆ ಸರಿಪಡಿಸೋದು. ಅವನು ಇವ್ರ ಮೇಲೆ ನಂಬ್ಕೊಂಡ ಮೇಲೆ ಅವನು ಹೇಳೋದ್ರ ಮೇಲೆ ನಾವು ರೆಕಾರ್ಡ್ ಮಾಡ್ಕೊಂಡು ತನಿಖೆ ಮಾಡ್ತಾಯಿದ್ವು. ಈ ಕುಡಿಸೋದು ಅಂತ ಏನು ವಿಚಾರ ಇತ್ತಲ್ಲ ಅವತ್ತು ಅದೇ ವಿಚಾರ. ಅವನ್ನ ಒಂದು ಶಮಿಕಾನ್ಸ್ ಅಂದರೆ ಸ್ವಲ್ಪ ಅವನು ಫ್ರೀ ಆಗಂಗೆ ಮೈಂಡಲ್ಲಿ ಎಲ್ಲ ವಿಚಾರದಿಂದ ಆ ಟೈಮಲ್ಲಿ ಅವನ ಹತ್ರ ಬಾಯಿ ಬಿಡಿಸ್ಕೊಳೋ ಪ್ರಯತ್ನಗಳಿಗೆ ಇವೆಲ್ಲ ಆಗ್ತಿತ್ತು. ಇದು ಅದರ ಒಂದು ನೆಕ್ಸ್ಟ್ ಫಾರಮ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆದರೆ
ಈಗ ಏನು ಅದು ನಾವು ಮಾಡ್ತಿದ್ದು ಅನ್ಅಫಿಷಿಯಲ್ ಆಗಿ, ನಾಟ್ ಅಫಿಷಿಯಲಿ. ಈಗ ನೀವು ಮಾಡೋಕ್ಕೆ ಹೋಗೋದು ಅಫಿಷಿಯಲ್ ಆಗಿ. ಮಂಪರು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಮೊದಲು ಯು ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಆಫ್ ದಿ ಕೋರ್ಟ್. ನೀವು ಹಾಗೆ ಅದನ್ನು ಮಾಡೋಕ್ಕಾಗಲ್ಲ. ನೀವು ಲೈ ಡಿಟೆಕ್ಟರ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕಾಗಲಿ, ಮಂಪರು ಪರೀಕ್ಷೆ ಹೊಡೆದು ಯು ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಆಫ್ ದಿ ಕೋರ್ಟ್. ಆದರೆ ಈಗ ನಮ್ಮ ಶಂಕರಪ್ಪ ಸಾಹೇಬರು ಹೇಳಿದಾಗೆ ಸೆಕ್ಷನ್ 26 ಅದು ಎನಿ ಕನ್ಫೆಷನ್ ಇನ್ ದಿ ಕಸ್ಟಡಿ ಆಫ್ ದಿ ಪೊಲೀಸ್ ನಾಟ್ ರಿಲೆವೆಂಟ್ ಅಂತ ಒಂದು. ಮತ್ತು ಸೆಕ್ಷನ್ 29 ಏನು ಹೇಳುತ್ತೆ, ಯಾವುದೇ ಕನ್ಫೆಷನ್ ಒಬ್ಬ ಅಪರಾಧಿ ರಿಲೆವೆಂಟ್ ಆಗಲ್ಲ. ಯಾಕಾಗಲ್ಲ ಅಂದರೆ ಅವ್ನಿಗೇನಾದರೂ ಆಸೆ ತೋರಿಸಿದ್ರೆ, ಅವ್ನಿಗೇನಾದ್ರು ಕೂಡಿಸಿದ್ರೆ, ಅವ್ನಿಗೇನಾದ್ರು ಆ ಥರ ಮಾಡಿ ನೀವು ಅವನಿಂದ ಬಾಯಿ ಬಿಡಿಸಿದ್ರೆ ಇಟ್ ಈಸ್ ನಾಟ್ ಆಲ್ಸೋ ರಿಲೆವೆಂಟ್ ಅಂತ ಅದು ಇದೆ. ಸೆಕ್ಷನ್ 27 ಅಲ್ಲಿ ಒಂದೇ ಒಂದು ಅವಕಾಶ ಕೊಡುತ್ತೆ ಪೊಲೀಸ್ಗೆ, ಏನಂದರೆ ಅವನು ಕೊಡೋ ಹೇಳಿಕೆಯಿಂದ, ಅವನು ಒಪ್ಕೊಳ್ಳೋ ಅಂಥ ತಪ್ಪೊಪ್ಪಿಗೆಯಿಂದ ಯಾವುದಾದ್ರೂ ರಿಕವರೀಸ್ ಆದರೆ ಅದು ಆ ಪಾರ್ಟ್ ಆಫ್ ಲೈನ್ ಏನು ಅವನು ಹೇಳಿರ್ತಾನೆ ದಟ್ ಈಸ್ ರಿಲೆವೆಂಟ್, ನಾಟ್ ದಿ ಅದರ್ ಪಾರ್ಟ್ ಆಫ್ ದಿ ಕನ್ಫೆಷನ್. ಅದು ನಮ್ಮಲ್ಲಿರೋ ಒಂದು ವ್ಯವಸ್ಥೆ ಪ್ರಕ್ರಿಯೆ. ಸೆಕ್ಷನ್ ಈಗ ಹೈಪಾಯಿಂಟ್, ನಾನು ಹೈಗ್ರೌಂಡು ಇನ್ಸ್ಪೆಕ್ಟರ್ ಇದ್ದಾಗ ಅದು ತುಂಬ ಫೇಮಸ್ ಕೇಸ್. ಅದು ಡಬಲ್ ಮರ್ಡ್ರು, ಇಬ್ಬರು ಅಜ್ಜಿದ್ದನ್ನು ಮರ್ಡರ್ ಆಯಿತು ಹೈಪಾಯಿಂಟಿನ ಒಂದು ಅಪಾರ್ಟ್ಮೆಂಟಲ್ಲಿ. ಅಲ್ಲಿ ಇನ್ವೆಸ್ಟಿಗೇಷನ್ ಮಿಸ್ಟರ್ ಗಜ್ಜಿನ ಕಟ್ಟಿ ಅಂತೇಳಿ ಇನ್ಸ್ಪೆಕ್ಟರ್ ಅವರು ಮಾಡಿದರು. ಜಸ್ಟಿಸ್ ಶ್ರೀಧರ್ ಅವರು ಅದಕ್ಕೆ ಸೀರಿಯಸ್ ರಿಮಾರ್ಕ್ಸ್ ಮಾಡಿ ಸ್ಟಿಚರ್ಸನ್ನು ಬರೆದು ಎಗನೆಸ್ಟ್ ಐಒ ರೀಇನ್ವೆಸ್ಟಿಗೇಷನ್ಗೂ ಆರ್ಡ್ರ್ ಮಾಡಿ, ಆಮೇಲೆ ಆ ಐಒ ಮೇಲೂ ನೀವು ಆ್ಯಕ್ಷನ್ ತಗೊಳ್ಳಿ ಅಂತಲೂ ಬರೆದ್ರು. ಯಾಕೆಂದರೆ ಈ ಒಂದು ಏನು ಪ್ರೊಸೀಜರು ಮಂಪರು ಪರೀಕ್ಷೆ ಮೂಲಕ ಕೇವಲ 2 ಜೊತೆ ಓಲೆಗೋಸ್ಕರ ಅವರ ಇಬ್ಬರು ಅಜ್ಜಿ ಸಾಯಿಸಿದ್ರು ಅನ್ನೋ ಒಂದು ಮೋಟಿವ್ ತೋರಿಸಿ ಅದರಲ್ಲಿ ಚಾರ್ಜ್ ಶೀಟ್ ಮಾಡಿದರು. ಅದಕ್ಕೆ ಕೋರ್ಟ್ ನಂಬಲಿಲ್ಲ ಅದನ್ನು. ಅಷ್ಟು ಸುಮಾರು 17-18 ಲಕ್ಷ ರೂಪಾಯಿದು ಒಡವೆ ಹೋಗಿತ್ತಲ್ಲಿ ಮನೇಲಿ. ಆ ವಿಚಾರನ ಮುಚ್ಚಿಡೋಂಥ ಪ್ರಯತ್ನ ಆಗಿರುತ್ತೆ ಅಂತ ಪ್ರಶ್ನೆ ಆಗುತ್ತಲ್ಲಿ. ಸೊ ಹಾಗಾಗಿ ಆ ಕೇಸಲ್ಲಿ ಅವ್ನು ಮಂಪರು ಪರೀಕ್ಷೆ ಅಂತ ಏನು ತಗೊಂಡು ಇವ್ರು ಮಾಡಿದ್ರು, ಅದರಲ್ಲಿ ಒಂದು ಹೋಯ್ತು. ನಾನು ಮತ್ತೆ ಬರ್ತೀನಿ ನಿಮಗೆ. ಒಂದೊಂದು ಕೇಸ್ ಕೂಡ ಮಾತಾಡ್ತಾ ಹೋದಂಗೆ ತುಂಬ ಕುತೂಹಲಗಳನ್ನು ಕೆರಳಿಸುತ್ತಾ ಹೋಗುತ್ತೆ, ತುಂಬ ಇಂಟ್ರೆಸ್ಟ್ಗಳನ್ನು ಕೆರಳಿಸ್ತಾ ಹೋಗುತ್ತೆ. ಲೋಕೇಶ್ವರ್ ಅವರು ಹೇಳಿದ ಹಾಗೆ ಒಂದು ವೇಳೆ ಆರೋಪಿ ಮಂಪರು ಪರೀಕ್ಷೆಯಲ್ಲಿ ನೀಡಿದಂಥ ಹೇಳಿಕೆಯ ಆಧಾರದ ಮೇಲೆ ಕೆಲವು ವಸ್ತುಗಳನ್ನು ವಶಪಡಿಸಿಕೊಂಡ್ರೆ ಮಂಪರು ಪರೀಕ್ಷೆಯ ಆ ಭಾಗವನ್ನು ಸಾಕ್ಷಿಯನ್ನಾಗಿ ಬಳಸಬಹುದು. ಉದಾಹರಣೆಯಾಗಿ ಒಂದು ಕೊಲೆ ಪ್ರಕರಣದಲ್ಲಿ ಮಂಪರು ಪರೀಕ್ಷೆಗೆ ಒಳಗಾದಂಥವರು ಮಂಪರು ಪರೀಕ್ಷೆ ಸಂದರ್ಭದಲ್ಲಿ ನಾನು ಕೊಲೆ ಮಾಡಿದ ನಂತರ ಆಯುಧವನ್ನು ಇಂಥಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದಾಗ ಪೊಲೀಸರು ತೆಗೆದುಕೊಂಡು ಹೋಗಿ ಆ ಆಯುಧವನ್ನು ರಿಕವರಿ ಮಾಡಿಕೊಂಡ್ರೆ ಮಂಪರು ಪರೀಕ್ಷೆಯಲ್ಲಿ ಹೇಳಿದಂಥ ಆ ಸಾಲನ್ನು ಸಾಕ್ಷ್ಯವನ್ನಾಗಿ ಪರಿಗಣಿಸಬಹುದು ಅನ್ನುವಂಥದ್ದು. ತುಂಬ ಕುತೂಹಲದ ಪ್ರಶ್ನೆ ನನಗಿರೋದು, ಮಂಪರು ಪರೀಕ್ಷೆಯ ಸಂದರ್ಭದಲ್ಲಿ ಸುಳ್ಳು ಹೇಳೋದಕ್ಕೆ ಆಗೋದೇ ಇಲ್ವಾ ಅಂತ. ಒಂದು ಸಣ್ಣ ಬ್ರೇಕ್ ಆದಮೇಲೆ ನಮ್ಮ ಅತಿಥಿಗಳಿಂದ ಆ ಪ್ರಶ್ನೆಗೆ ಉತ್ತರವನ್ನು ಪಡಿತೀವಿ.